ನೂಲಿನಂತೆ ಸೀರೆ ತಾಯಿಯಂತೆ ಮಕ್ಕಳು. ಬೀಜಿನಂತೆ ಬೆಳೆ, ಕಡಲೆ ಬೀಜ ಬೀಜದಂತೆ ಬೆಳೆ. ಯಾಕೆಂದರೆ ನೀವು ಯಾಕೆ ನಗ್ತಾರದು ನೋಡಿ, ಯಾಕೋ ಭಯ ಆಗ್ತಾ ಇದೆ. ಇಲ್ಲ, ಕುಡ್ದಿದ್ದನ್ನ ಆಕ್ಟ್ ಮಾಡಬೇಕು ಅಂದರೆ ತಬ್ಲಾ ನಾಣಿ ಅಂತಾರೆ ಸರ್ ಜನ. ಆ ಲೆವೆಲ್ಗೆ ಎಕ್ಸ್ಪರ್ಟು ನೀವು. ಏನು ಡೈಲಿ ಸಂಜೆ ರಿಹರ್ಸಲ್ ಮಾಡ್ತೀರಂತೆ ನಿಜನಾ? ಅಮ್ಮ ನಿನ್ನಿಂದ ಅಮ್ಮ ನಂಗೆ ಅನ್ನ ನೋಡ ಅಬ್ಬಳಿ ಮಗ ಹೆಂಗೆ ಮಲ್ಗವನೆ ಅವ್ರ ಅಪ್ಪನ್ನ. ತಬ್ಲಾ ನಾಣಿಯವರು ಕುಡಿಯಲ್ಲ, ಈ ವಿಚಾರ ನಿಮಗೆ ನೆನಪಿರಲಿ ಅಲ್ವಾ ಸರ್? ಯಾವಾಗ ಕರೆಯೋರೇನೋ ಅದು ಇಲ್ದಂಗೆ ಆಗೈತಿ ಇವತ್ತು, ಅದು ಇಲ್ದಂಗೆ ಆಗೈತಿ ಇವತ್ತು. ಇಲ್ಲಿ ಬಂದು ಇಂಡಸ್ಟ್ರಿಲಿ ಒಬ್ಬರು ಇದೇ ಥರ ಮಾತಾಡಿ ಸ್ಟುಡಿಯೋ ಒಳಗೆ ನೆಕ್ಸ್ಟ್ ಅವ್ರ ಪಿಕ್ಚರ್ಗಳಿಗೆ ಆಡಿಸ್ಲಿಲ್ಲ. ದಯವಿಟ್ಟು ಕವರ್ ಕೊಟ್ಬಿಡಿ, ಇದ್ಮೇಲೆ ಯಾರೋ ಶಾಲು ಆರ ತಡಬಾರ್ದು ಅಂತೇಳಿ ತಮ್ಮಲ್ಲಿ ಅನಮ್ರ ಪ್ರಾರ್ಥನೆ ಅಂದ್ಬಿಟ್ಟು ಓಕೆನಾ ಸರ್ ಅಂದೆ. ಜೀವನ ಎಲ್ಲರೂ ಓದಬೇಕಾದ ಪುಸ್ತಕ. ಪ್ರೀತಿ, ತ್ಯಾಗದ ವಸ್ತು. ಪ್ರೇಮ, ಅನಿವಾರ್ಯತೆ ಇದ್ದರೆ, ಅವಶ್ಯಕತೆ ಇದ್ದರೆ. ಸಂಸಾರ, ಸುಮ್ಮನಿದ್ರೆ ಸಂಸಾರ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ಆಗಸ್ಟ್ 22 ರಾಗಾರೋಗ್ಯ 6 ಇನ್ ನಮ್ಮ ಬೆಂಗಳೂರು. ಸರಸ್ವತಿ ಪುತ್ರರೇ ಸರ್, ಈ ಕಾರ್ಯಕ್ರಮನ ಇವಾಗ ಮತ್ತೊಂದು ಅಣುಕು ಗೀತೆಯಿಂದ ಕಂಟಿನ್ಯೂ ಮಾಡೋಣ ಸರ್. ಖಂಡಿತ. ಎಷ್ಟು ಅಣುಕು ಗೀತೆಗಳು ಬರ್ದಿದ್ದೀರಾ ಅಥವಾ ಬೇರೆಯವರು ಬರ್ದಿರೋದನ್ನ ಬೈಹರ್ಟ್ ಮಾಡಿದ್ದೀರಾ? ಇಲ್ಲ ಸರ್, ಸುಮಾರು ಜನ ಬರೆದಿರೋದನ್ನು ನಾವು ಹಾಡ್ತೀವಿ. ನಮ್ಮ ಹಾಸ್ಯರಂಜನೆಯಲ್ಲಿ ಹಾಡ್ತಾ ಇದ್ವಿ. ಡುಂಡಿರಾಜ್ ಅವರು, ಇನ್ನೊಬ್ರು ಯಾರೋ ಮಂಜುನಾಥ್ ಅಂತ ಹೇಳಿ ಸುಮಾರು ಜನ ಬರೆದಿರೋ ಗೀತೆಗಳು. ಕೆಲವು ಟೈಮ್ ಹೆಸರುಗಳು ಮರ್ತೋಗ್ಬಿಡುತ್ತೆ. ಅಷ್ಟು ಬಿಟ್ಟರೆ ನಮ್ಮದು ಕ್ರಿಯೇಷನ್ ಅಂತಂದರೆ ಭಾಗ್ಯದಲಕ್ಷ್ಮಿ. ಅದು ಬಿಟ್ಟರೆ ನಮ್ಮ ಫ್ರೆಂಡ್ಸ್ಗಳು ಹಾಡೋವಂಥ ಕೆಲವು ಹಾಡುಗಳಿರ್ತವೆ. ಅದು ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಆಡಬೇಕು. ಅದು ಬಿಡಿ ಬೇಡ. ಈ ಥರದ್ದು ನಾವು ತಂಡದಲ್ಲಿ ತುಂಬ ಉಪಯೋಗಿಸ್ತಾ ಇದ್ವಿ. ಬೇಡದೇ ಇರೋದು ಒಂದೇ ಹೇಳ ಇಲ್ಲಿ ಸರ್, ಬೇಡದೇ ಇರೋದು ಒಂದೇ ಹೇಳ. ಬೇಡದೇ ಇರೋದು ಒಂದ್ಮೇಲೆ ಯಾಕೆ ಸರ್ ಬೇಕು? ಮೊನ್ನೆ ಒಂದು ಕೇಳಿಸ್ಕೊಂಡು ಭಾಳ ನಗು ಬಂತು. ನಾನು ಇಲ್ಲಿ ಕೆಳಗಿಳಿ ಅಷ್ಟೊತ್ತಿಗೆ 3 ಗಾಡಿ ಬಂದಿರ್ತವೆ. ಈಗ ಒಂದು ಅಣುಕು ಗೀತೆ ಸರ್. ಅಣುಕು ಗೀತೆ ನೋಡ್ಕೊಂಡು ಹಾಡ್ಲಾ? ಹಾಂ, ಮನಸ್ಸಲ್ಲಿ ನಿಂತಿಲ್ಲ ಅದು. ಅಂದರೆ ಯಾವಾಗಲೂ ಹಾಡಲ್ವಲ್ಲ, ಹಂಗಾಗಿ ಭಕ್ತ ಕುಮಾರದೊಂದು ಹಾಡು. ಕಂಡೆ ಹರಿಯ ಕಂಡೆ. ಅದಕ್ಕೆ ಇವರು ಮೋಸ್ಟ್ ಇವ್ರ ಹೆಸರು ಏನೋ ಕವಿಗಳು ಮಂಜುನಾಥ್ ಅಂತ ಇವ್ರ ಹೆಸರು ಅನ್ನಿಸ್ತದೆ. ಅವ್ರು ಬರೆದಿರೋದು. ಹಂಡೆ ಕರಿಯ ಹಂಡೆ, ಹಂಡೆ ಕರಿಯ ಹಂಡೆ, ಮುತ್ತಾತ ತನ್ನ ಮದುವೇಲಿ ಪಡೆದ ಮಣಭಾರದ ಭವ್ಯ ಒಡಲ ಬಹಳ ಹಳೆಯ ಹಂಡೆ ಕರಿಯ ಹಂಡೆ. ಈ ಥರ ಅಣಕು ಗೀತೆಗಳು ನಮ್ಮ ತಂಡದಲ್ಲಿ ಹಾಡ್ತಾನೆ ಇರ್ತೀವಿ. ಒಂದೊಂದು ಸ್ಕಿಟ್ಟು, ಆಮೇಲೆ ಅಣಕು ಗೀತೆ, ಮಿಮಿಕ್ರಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಡೋದ್ರಿಂದ ಇನ್ನೂ ಸ್ವಲ್ಪ ಚಾಲ್ತಿಲಿದೆ. ಒಂದಷ್ಟು ಮಾಡ್ರನ್ ಗಾದೆಗಳು ಹೇಳ್ಬೋದಾ? ಒಂದಷ್ಟು ಹೊಸ ಗಾದೆಗಳು. ಏನೇನು ಕೇಳ್ತೀರಿಪ್ಪ ಹೇಳಿ. ನೂಲಿನಂತೆ ಸೀರೆ ತಾಯಿಯಂತೆ ಮಕ್ಕಳು. ಬೀಜಿನಂತೆ ಬೆಳೆ, ಕಡಲೆ ಬೀಜ ಬೀಜದಂತೆ ಬೆಳೆ. ಯಾಕೆಂದರೆ ನೀವು ಯಾಕೆ ನಗ್ತಾರದು ನೋಡಿ, ಯಾಕೋ ಭಯ ಆಗ್ತಾ ಇದೆ. ಇಲ್ಲ, ಕಡಲೆ ಬೀಜ ಆಯ್ತಾರೆ, ಬೀಜ ಆಯ್ಕೆ ಅಂತಲೇ ಕರೆಸ್ತಾರೆ ಜನನ. ಚೆನ್ನಾಗಿ ಬೆಳೆ ಬರುವಂಥದ್ದೆಲ್ಲ ಒಂದು ಕಡೆ ಇರುತ್ತೆ. ಸೀಕಲ್ ಬೆಳೆನ ಅದರಲ್ಲಿ ಕಾಳುಗಳನ್ನ ತೆಗೆದು ಖಾರ ಉಪ್ಪು ಹಾಕೊಂಡು ತಿಂತೀವಿ ನಾವು. ಅದಕ್ಕೆ ಬೀಜ ಹೆಂಗಿರುತ್ತೋ ಬೆಳೆ ಹೆಂಗೆ, ಬೀಜದಂತೆ ಬೆಳೆ. ನೀವು ಸಡನ್ನಾಗಿ ಕಡಲೆ ಬೀಜ ಅಂದ್ರಲ್ಲ, ಅವಾಗ ತಪ್ಪು ತಿಳ್ಕೊಂಡಿದ್ರೇನೋ ಅಂತ ನನಗೂ ಬಂತು. ನಾನು ಅನ್ಕೊಂಡ ಶಿವ ಪರಮಾತ್ಮ. ನೀವು ಅನ್ಕೊಂಡಿದ್ದಕ್ಕೆ ತಾನೇ ಕಡಲೆ ಬೀಜ ಅಂದಿದ್ದು. ಲೋಕೋ ಭಿನ್ನ ರುಚಿ ಅಲ್ಲ, ವಿಭಿನ್ನ ರುಚಿ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು. ಮನ ಮರ್ಯಾದೆ ಕಳ್ಕೊಳ್ಳೋಕ್ಕೆ ಸಾಲಗಾರನು ಒಂದು ಮನೆಗೆ ಹತ್ರ ಬಂದಾಗ ಒಂದು ಕತೆ. ಈಗ ಸಾಲ ಮಾಡೋದು ತುಪ್ಪ ತಿನ್ನು ಅಂತಾರಲ್ಲ, ಹಸುವಿದ್ದು ಸರಿ ಛಲ ಸಾಧಿಸು ಅಂತ ಹೇಳ್ಬೋದು. ಹಸುವಿಗೂ ಅದಕ್ಕೆ ಸಂಬಂಧ ಇಲ್ಲ. ಮರಕ್ಕೆ ಕಾಯಿ ಎಸಿ, ಕಲ್ಲು ಎಸಿತೀವಿ, ಬೀಳಲಿಲ್ಲ. 10 ಸರಿ ಎಸಿತೀವಿ, ಬಿದ್ದಿಲ್ಲ. ಛತ್, ಎಲ್ಲರೂ ಹೆಸರು ಬೀಳ್ತಾ ಇದೆ, ನಾನು ಹೆಸರಾಗಿ ಬೀಳ್ತಾ ಇಲ್ಲ. ಜಾಗ ಬಿಡಬಾರ್ದಂತೆ, ಅಂದರೆ ಛಲ ಬಿಡಬೇಡ ಅಂತ. ನೀವು ಅಲ್ಲೇ ಮಲ್ಕೋಬೇಕು ಮರದಡೆ. ಜೋರಾಗಿ ಗಾಳಿ ಬಂದರೆ ಎಲ್ಲ ಕಾಯಿ ಬಿದ್ದೋಗ್ತಾವೆ ನಿಮ್ಮ ಮೇಲೆ. ಅದಲ್ವ ಅದೃಷ್ಟ. ಅಕ್ಕ ಸತ್ಲು ಅಂತ ಅಮಾವಾಸ್ಯೆ ನಿಲ್ಲಲ್ಲ. ಭಾವ ಬಂದು ಅಂತೇಳಿ ಬರೀ ಕಡಿತಾರ. 1 kg ಮಾಂಸ ತಂದು ಮಾಡಿ ಕಳಿಸ್ತಾರೆ ಅಷ್ಟೇ. ಮರಕ್ಕಿಂತ ಮರ ದೊಡ್ಡದು. ಕ್ವಾರ್ಟರ್ಗಿಂತ ಫುಲ್ ಬಾಟಲ್ ದೊಡ್ಡದು. ದಿನ ಸಾಯೋನಿಗೆ ಅಳೋನು ಯಾರು? ದಿನ ಕುಡಿಯೋರ್ಗೆ ಹೇಳೋರು ಯಾರು ಸರ್? ಅವ್ರು ಕೇಳ್ತಾನೆ ಅವ್ನು ಮಾತನ್ನ. ಸರ್, ಈಗ ಈ ಕುಡಿತದ ವಿಚಾರಕ್ಕೆ ಬಂದರೆ ಸರ್, ನೀವು ಕುಡಿತದನ್ನ ಆ್ಯಕ್ಟ್ ಮಾಡಬೇಕು ಅಂದರೆ ತಬ್ಲಾ ನಾಣಿ ಅಂತಾರೆ ಸರ್ ಜನ. ಆ ಲೆವೆಲ್ಗೆ ಎಕ್ಸ್ಪರ್ಟು ನೀವು. ಏನು ಡೈಲಿ ಸಂಜೆ ರಿಹರ್ಸಲ್ ಮಾಡ್ತೀರಂತೆ ನಿಜನಾ? ಕುಡಿಯೋದು ರೇರ್ಸಲ್ಲ. ಯಾವ ಪುಣ್ಯಾತ್ಮ ಸರ್ ಹೇಳಿದ್ದು ನಿಮಗೆ?
ನನ್ನ ವೇಸ್ಟ್ ಬಾಡಿ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಯವರು ಹೇಳ್ತಾರೆ, ಕರೀತಾರೆ ಜನ ಸೇರ್ಬೇಕ್ರಿ ಹೋಗ್ರಿ ಅಂತ. ನನಗೆ ಭಯ, ಯಾಕೆಂದರೆ ತನ್ನ ತಾನು ಇರ್ತಾರೆ ಯೋಗ. ಒಂದು ಪೆಗ 2 ಪೆಗ ಅರ್ಥ ಮಾಡ್ಕೋಬೇಕು. ಸಿಕ್ತು ಅಂತ ಸ್ನಾನ ಮಾಡಿಬಿಟ್ರೆ ಮುಖ ತೊಳ್ಕೊಳ್ಳೋದಲ್ಲ, ಸ್ನಾನ ಮಾಡಿಬಿಟ್ರು. ನಾವು ಫ್ರೆಂಡ್ಶಿಪ್ ಕೇಳ್ತೀವಿ, ಏನು ಮಾಡ್ತಾವನೆ, ಬಾಯಿ ತೊಳ್ಕೊತಾವನೆ ಇಷ್ಟೊತ್ತಿಗೆ ಅಂತೀವಿ. ಬಾಯಿ ಮುಕ್ಕಳಿಸ್ತಾವನೆ, ಬಾಯಿ ತೊಳ್ಕೊತಾವನೆ, ಈ ಥರ. ಅದರಿಂದ ಆ ಥರ ಏನಿಲ್ಲ ಸರ್. ನನಗೆ ತುಂಬ ಅಬ್ಸರ್ವ್ ಮಾಡ್ತೀನಿ ನಾನು. ಕುಡ್ದವ್ರು ಕೆಲವರು ಎಜುಕೇಟೆಡ್ ಹೆಂಗೆ ಮಾತಾಡ್ತಾರೆ, ಏನೂ ಗೊತ್ತಿಲ್ದವ್ನು ಹೆಂಗೆ ಮಾತಾಡ್ತಾನೆ, ಆ ಥರದ್ದೆಲ್ಲ ನಾನು ತುಂಬ ಹುಡುಕ್ತೀನಿ. ಚಿಕ್ಕದೊಂದು ಕತೆ ಇದು ಹೇಳ್ಬೋದಾ? ದಯವಿಟ್ಟು ಹೇಳಿ. ಒಬ್ಬ ಆಟೋ ಡ್ರೈವರು, ನಾಗೇಂದ್ರ ಬ್ಲಾಕಲ್ಲಿ ಮನೆ ನಮ್ಮದು, ಹನುಮಂತ ನಗರ. ನಮ್ಮ ಮನೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಆಟೋ ತಂದು ನಿಲ್ಲಿಸಿ ಅದನ್ನು ನಮಸ್ಕಾರ ಮಾಡಿ, ನಾನು ಸೆಕೆ ಅಂತ ಹೊರಗಡೆ ಮಲಗ್ತಿದ್ದೆ ಕಾರಿಡಾರಲ್ಲಿ. ಅವಾಗ ಇವನ್ನ ಅಬ್ಸರ್ವ್ ಮಾಡೋದು ಕೂತ್ಕೊಂಡು ನಾನು, ಏನು ಮಾಡ್ತಾನೆ ನೋಡೋಣ ಅಂತ. ಗಾಡಿ ತಂದು ನಿಲ್ಲಿಸ್ಬಿಟ್ಟು ಗಾಡಿಯೆಲ್ಲ ಧೂಳು ಕೊಡ್ವಿ. ನೈಟು ನಿಲ್ಸೋವಾಗ, ಅಮ್ಮ ನಿನ್ನಿಂದ ಅಮ್ಮ ನಂಗೆ ಅನ್ನ ನೋಡ ಬೋಳಿ ಮಗ ಹೆಂಗೆ ಮಲ್ಗವನೆ ಅವ್ರ ಅಪ್ಪನ್ನ. ನನಗೆ ಯಾರ ಬಗ್ಗೆ ಮಾತಾಡ್ತಾವ ನೀನು? ಏಯ್ ನಾರಾಜ ಅವ್ರು ಯಾರು ನೋಡ, ಅವನೇ, ಇನ್ಯಾರು ಅವ್ರಮ್ಮ. ಏಯ್ ಜನ್ಮ ಕೊಡ್ತಾನೆ ನಾಗರಾಜ ಅಂತೀಯಲ್ಲ ಕರೆ. ಏಯ್ ಕರೆಯೋ, ನೀನು ಅವ್ನು ಹೆಂಡ್ತಿನ? ಅವ್ರ ಅಮ್ಮನ್ನೇ ಹಂಗೆ ಕೇಳ್ತಿದ್ದ, ನೀನು ಅವ್ರು ಹೆಂಡ್ತಿನ? ಕರೆಯೋನೆ ಹೆಚ್ಚಾಗಿ. ಬಾರೋ ಒಳಗೆ ಬಾರೋ, ನೋಡಿದವ್ರು ಏನು ಅನ್ಕೋತಾರೆ, ಯಾರು ಅನ್ಕೊಳ್ಳೋದೇನೋ, ಬರಲಿ ಅವನು ಕೇಳಲಿ ನಾನು ಅಂತಿದ್ದ. ಸರಿ, ಆಮೇಲೆ ಏನಾಗುತ್ತೆ ನೋಡೋಣ ಅಂತ ಕ್ಲೈಮ್ಯಾಕ್ಸ್ ಹಂಗೆ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಭಾಗ ಕೊಡಲಿ ಅಂತ. ಲೇ ಎಷ್ಟೋ ಟೈಮೀಗ, ಯಾವ ಟೈಮ್ ಮಾತ್ರ ಭಾಗ ಕೊಡಲಿ ಅಂತಾನೆ. ಸರಿ ಆಯ್ತು, ಇನ್ನು ನಿನ್ನ ತಮ್ಮನ ಮದುವೆ ಆಗಿಲ್ಲ, ತಂಗಿ ಮದುವೆ, ಬರೋ ಒಳಗೆ ಕೊಡ್ರಿ. ಅವ್ರಿಗೆ ಆಮೇಲೆ ಕೊಟ್ಟಂಗೆ ಈಗಲೇ ಕೊಡು ಅಂದ. ಅವನಿಗೆ ಗೊತ್ತಿಲ್ಲ ನೋಡಿ ಎಷ್ಟು ನಿಮ್ಮನ್ನು ನಕ್ಬಿಟ್ರಿ ಹಂಗಂತ ಅವನೇ. ಆಮೇಲೆ ಅದಾಯಿತು, ಸರಿ ಎಲ್ಲ ಆಯಿತು, ಒಳಗಡೆ ಬರೋ ಒಳಗೆ. ನಾನು ಬರೋಲ್ಲ, ಇದೇ ನನ್ನ ಮನೆ, ನಮ್ಮಮ್ಮ ಇವಳೇ ಆಟೋ, ಇಲ್ಲೇ ಮಲ್ಕೊತೀನಿ, ನಂಗೆ ಭಾಗ ಕೊಡ್ಬೇಕಷ್ಟೇ. ಅಯ್ಯೋ ನನ್ನ ಮಗನೇ, ಬಾಡಿಗೆ ಮನೆ ಏನೇನೋ ಭಾಗ ಮಾಡ್ತೇನೆ, ಅದನ್ನೇ ಭಾಗ ಮಾಡಲ್ಲೇ ಅಂದ. ಅವಾಗ ನಕ್ಬಿಟ್ಟೆ ನಾನು, ಬಾಡಿಗೆ ಮನೆ ಏನೇ ಭಾಗ ಮಾಡು ಅಂತ ಸರ್. ಕುಡ್ದಾಗ ಏನೇನು ಮಾತಾಡ್ತಾರೆ ಅನ್ನೋದು. ಕೆಲವರು ಕ್ಯಾಟಗರಿ ಒಂದೊಂಥರ ಇರುತ್ತೆ, ಕೆಲವರು ಸಭ್ಯವಾಗಿ ಇರ್ತಾರೆ. ನಮ್ಮ ಸರೌಂಡಿಂಗಲ್ಲಿ ಕೆಲವರು ಇದ್ದಾರೆ, ಕೂತಾಗ ಹೆಂಗಿರ್ತಾರೆ, ಎದ್ದ ಮೇಲೂ ಹಂಗೆ ಇರ್ತಾರೆ. 6 ಪೆಗ್ ಕುಡ್ದಿರಲಿ 7 ಪೆಗ್ ಕುಡ್ದಿರಲಿ, ಅದು ತನ್ನ ತಾನು ಇರ್ತಾರೆ ಯೋಗ. ಅವ್ರ ಕೆಪಾಸಿಟಿ ಅವ್ರು ಅರ್ಥ ಮಾಡ್ಕೊಂಡವ್ರೆ ಅಂತ ಆ ಥರ ಇರುತ್ತೆ. ಕೆಲವರು ಮಾತಾಡುವಾಗ ಗೊತ್ತಾಗಲ್ಲ, ಕಂಟ್ರೋಲ್ ತಪ್ಪಿಬಿಡ್ತಾರೆ, ಅವ್ರು ಹೆಂಗೆ ಮಾತಾಡ್ತಾರೆ. ನೀವೇನು ಕೇಳಿದ್ದು ನನ್ನ? ಅದೇ ದಿನ ಅಂದರೆ ಡೈಲಿ ಸಂಜೆ ಪ್ರಾಕ್ಟೀಸ್ ರಿಹರ್ಸಲ್ ತಮ್ಮ ದೇವರಾಣೆ ಇಲ್ಲ ಸರ್, ನಮ್ಮ ತಾಯಣೆ ಇಲ್ಲ. ಆಮೇಲೆ ಜನ ನೋಡ್ಬಿಟ್ಟು ನಮ್ಮ ಮಗ ಹುಡ್ಕ ಅಂದ್ಬಿಟ್ಟು ಅದು ಆಗ್ಬಿಟ್ಟು ದೊಡ್ಡಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಯಾರೋ ಒಬ್ಬ ಟವಲ್ ಒದ್ಕೊಂಬಂದ್ಬಿಟ್ಟು ಅವನಿಗೆ, ಸರ್ ಅಣ್ಣ ಮಾತಾಡ್ಸ್ಬೇಕು ಸರ್, ಅಣ್ಣವ್ರು ನನಗೆ ಪರಿಚಯ ಇಲ್ಲ. ಅವರು ಎಷ್ಟು ಚೆನ್ನಾಗಿ ಮಾಡಿದ್ರಿ ಸರ್ ಪ್ರೋಗ್ರಾಮು ಸರ್, ದಯವಿಟ್ಟು ಅಪ್ಪರ್ಸ್ಕೋಬೇಕು ಅಂತ. ಅವನು ಕುಡಿದಿದ್ದ, ಅಪ್ಪರ್ಸ್ಕೋಬೇಕು ಅಂತ ಅವನು. ಏನಿದು ಅಪ್ಪರ್ಸ್ಕೋಬೇಕು ಅಂತ ಅವನು? ಸರ್ ಹಿಂಗೆ ಟವಲ್ ತೆಗಿತಾನೆ, ಫುಲ್ ಬಾಟ್ಲು ಸರ್. ದೇವರಾಣೆ, ಯಾರಪ್ಪ ನಿಮ್ಗೆ ಇದೆಲ್ಲ ಹೇಳಿದ್ದು? ಸರ್ ಕುಡಿದಲ್ಲೇ ಹಿಂಗೆಲ್ಲ ಮಾಡೋಕ್ಕಾಗ್ತದೆ ಸರ್, ಡಿಸೈಡ್ ಮಾಡ್ಕೊಂಬಿಟ್ಟು ಅವನು. ಇವ್ರು ಕುಡಿತಾರೆ, ಹಂಗೆಲ್ಲ ಮಾಡ್ಬಾರ್ದು. ಕೆಲವು ನಮ್ಮ ಜೊತೆಗಿದ್ದವರು ಇಸ್ಕೊಳ್ಳೋ ದೂರ ಬಂದಿದ್ದೀವಿ. ಅವನು ಇಡೀ ಬೆಂಗಳೂರಿಗೆ ನಾಳೆ ಬೆಳಿಗ್ಗೆ ಎದ್ದು ಟೀ ಅಂಗಡಿ ತಗೋ ಕೂತ್ಕೊಂಡು, ನೆನ್ನೆ ನಾಣಿ ಫುಲ್ ಬಾಟ್ಲ್ ಕೊಟ್ಟು ಕಳಿಸ್ತಾ ಇದ್ದೆ, ನೀವು ಕುಡಿಯೋ ಒಂದೊಂದು ಪೆಗ್ಗಿಗೆ ಅವನ ಹತ್ರ ಅನ್ಸ್ಕೋಬೇಕೇನೋ. ತಬಲಾಣೆ ನೆನ್ನೆ ಫುಲ್ ಬಾಟ್ಲು ನಾನೇ ಕೊಟ್ಟಿದ್ದು ಅಂತ. ಬೇಕಾ ಇದೆಲ್ಲ? ಚಟ ಸ್ವಂತಕ್ಕಿರಬೇಕು, ಹಠ ಬೇರೆಯವ್ರಿಗೂ ಇರಲಿ. ಚಟ ಮಾತ್ರ ಸ್ವಂತಕ್ಕಿರಬೇಕು. ಹಠ ನಾನು ಇಂಥದ್ದು ಮಾಡಿ ತೋರಿಸ್ತೀನಿ ನೋಡು ಅಂತ ಹೇಳ್ಕೊ, ಇದನ್ನೆಲ್ಲ ಹೇಳ್ಕೊಳ್ಳೋದು ದಯವಿಟ್ಟು ಇಲ್ಲ, ಹಂಗೆ ಅನ್ಕೋಬೇಡಿ. ಪ್ರೆಸ್ಸಲ್ಲಿ ನಡೀತು ಇದು ಕತೆ. ಒಂದು ಸಾರಿ ಪ್ರೆಸ್ ಮೀಟಲ್ಲಿ, ಸರ್ ನೀವು ಕುಡಿದ್ಬಿಟ್ಟೆ ಯಾಕೆ ಮಾಡ್ತೀರಂತೆ, ನಿಜಾನ? ಸರ್ ನಿಜವಾಗ್ಲೂ ಇಲ್ಲ ಸರ್, ತಪ್ಪು ತಿಳ್ಕೊಂಡಿದ್ದೀರಿ ನೀವು. ನನಗೆ ಅದೇನೋ ಸರ್ ಇವಾಗ ನಿಮ್ಮ ಕುಡ್ಕನ ಪಾತ್ರ ಅಂತಿದ್ದಂಗೆ ಹಿಂಗೆ ಆಗ್ಬಿಡ್ತೀನಿ ನಾನು ಫುಲ್ಲು. ಅದೇನು ಹೇಳ್ತಿ ಹೇಳಲ್ಲೇ ಅನ್ನೋ ಥರ ಆಗ್ಬಿಡುತ್ತೆ. ಆಮೇಲೆ ಹೇಳಿದೆ, ನೋಡಿ ಇವಾಗ ನಿಂತಿದ್ದೀನಿ ಸ್ಟೇಜಲ್ಲಿ, ಬರ್ತೀನಿ ಅಂತ ಒಳಗಡೆ ಹೋಗ್ಬಿಟ್ಟು ಇಮಿಡಿಯೇಟ್ ಬಂದೆ. ಎಲ್ಲರೂ ನಮಸ್ಕಾರ, ನಾನು ಕರ್ನಾಟಕದ ಏಕೈಕ ತಬಲಾ ಕಲಾವಿದ. ಒಂದು ರಿಕ್ವೆಸ್ಟು, ಕಲಾವಿಳೆ ಹಾಗೂ ಕಲಾ ರಸಿಕರೇ, ಸಾರ್ವಜನಿಕರಲ್ಲಿ ವಿನಂತಿ. ಸಾರ್ವಜನಿಕರಲ್ಲಿ ವಿನಂತಿ, ನಿಕ್ಕರಲ್ಲಿ ವಿನಂತಿ ಅಲ್ಲ. ಓಕೆ, ಎಕ್ಸಾಕ್ಟ್ಲಿ ಕರೆಕ್ಟ್ ಹೇಳಿದೆ. ಕೆಲಸ ಮಾಡಿ, ಕಲಾವಿದರಿಗೆ ಒಂದು ಹಾರ ಹಾಕ್ಬಿಡೋದು, ಅದು ನಾಳೆಗೆ ಒಣಗೋಗ್ತದೆ. ಒಂದು ಶಾಲು ಹೊಚ್ಬಿಡೋದು, ಬಕೆಟ್ ಹಾಕಿದ್ರೆ ಖರ್ಚಿಪ್ ಆಗ್ಬಿಡುತ್ತೆ. ಇದೆಲ್ಲ ಅಲ್ಲ. ಅವ್ರ ಕರೆಂಟ್ ಬಿಲ್ಗೋ, ನೀರು ಬಿಲ್ಗೋ, ಒಂದು ದಿನ ಟಿಫನ್ಗೋ ಇಲ್ಲ ಒಂದು ನೈಂಟಿಗೋ ದಯವಿಟ್ಟು ಕವರ್ ಕೊಟ್ಬಿಡಿ. ಇದ್ಮೇಲೆ ಯಾರೋ ಶಾಲು ಹಾರ ತರಬಾರ್ದು ಅಂತೇಳಿ ತಮ್ಮಲ್ಲಿ ಅನಮ್ರ ಪ್ರಾರ್ಥನೆ ಅಂದ್ಬಿಟ್ಟು ಓಕೆನಾ ಸರ್ ಅಂದೆ. ಹೌದ್ರಿ ಅಂತ ಆ ಥರ ಸುಮಾರು ಇತ್ತು. ಅಲ್ಲೇ ಸ್ಟೇಜಲ್ಲೇ ಮಾಡಿ ತೋರಿಸ್ದೆ. ಸೊ ತಬಲಾ ನಾಣಿಯವರು ಕುಡಿಯಲ್ಲ, ಈ ವಿಚಾರ ನಿಮಗೆ ನೆನಪಿರಲಿ ಅಲ್ವಾ ಸರ್? ಯಾರೋ ಹೆಂಗೆ ಕರೆಯೋರೇನೋ ಅದು ಇಲ್ದಂಗೆ ಆಗೋಯ್ತು. ಯಾವಾಗ ಕರೆಯೋರೇನೋ ಅದು ಇಲ್ದಂಗೆ ಆಗೋಯ್ತು. ಇವತ್ತು ಇಲ್ಲಿ ಬಂದು
ಎಣ್ಣೆ ಸ್ನಾನ ಎಲ್ಲ ಮಾಡಿಬಿಟ್ರಿ. ಪುಸ್ತಕ ಓದೋ ಹವ್ಯಾಸ ಇದೆಯಾ ಸರ್ ನಿಮಗೆ? ಸರ್ ನನಗೆ ಓದ್ತೀನಿ, ಆದರೆ ಒಂದು ಪ್ರಾಬ್ಲಮ್ಮು, ಒಂದು 5-6 ಪೇಜ್ ಹೋಗ್ತಿದ್ದಂಗೆ ಅವರು 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 ಅಲ್ಲೇ ಇರ್ತದೆ, ಮುಂದಕ್ಕೆ ನಿದ್ದೆ ಬಂದ್ಬಿಡುತ್ತೆ ನನಗೆ, ಜಾಸ್ತಿ ಓದೋಕ್ಕಾಗಲ್ಲ. ಆಮೇಲೆ ಜರ್ನಿಲಿ ಓದೋಕ್ಕಾಗಲ್ಲ, ನನ್ನ ಕಣ್ಣು ಬರುತ್ತೆ, ಕೇಳಿಮೆ ಜಾಸ್ತಿ. ಅದನ್ನೇ ಆಡಿಯೋ ರೂಪದಲ್ಲಿದ್ದರೆ ಗ್ರಹಿಸ್ಕೊತೀನಿ, ಏನೇನು ವಿಷಯ ಮಾತಾಡೋರೆ, ಯಾವುದು ಸತ್ಯ ಯಾವುದು ಮಿಥ್ಯ, ಏನೇನಿದೆ ಇದರಲ್ಲಿ. ಈಗ ಒಂದು ತಲೆ ಚೆನ್ನಾಗಿ ಬದುಕಿದ್ರೆ, ಒಂದು ಅಕ್ಕಿ ನೋಡಿದ್ರೆ ಗೊತ್ತಾಗಲ್ವೇನೋ ಅನ್ನ ಹೆಂಗಿದೆ ಅಂತಾರಲ್ಲ, ಅದಕ್ಕೆ ಉದಾಹರಣೆ ಗುರುಗಳು ಹೇಳೋರು. ಒಂದು ತಲೆ ಚೆನ್ನಾಗಿ ಬದುಕಿದ್ರೆ 3 ತಲೆ ಕಾಯುತ್ತಂತೆ. ಇವ್ರ ಹೆಸರು ಸರ್ ಕೀರ್ತಿ ENT ಅಂತೇಳಿ, ಡಾಕ್ಟ್ರ. ಇಲ್ಲ ಅವರಂತಾರೆ ಡಾಕ್ಟ್ರು ಸರ್, ಮನುಷ್ಯ ಪಂಚೇಂದ್ರಿಯಗಳನ್ನ ಸರಿಯಾಗಿ ಇಟ್ಕೊಳ್ಳಿ ಅಂತ ಹೇಳೋದು. ENT ಚೆನ್ನಾಗಿದ್ರೇ ಮನುಷ್ಯನ ಜೀವನ, ಅದಕ್ಕೆ ಆ ಹೆಸರು ಇಟ್ಟವ್ರೆ. ಯಾರು ಹೇಳಿ, ಇವರಿದ್ದಲ್ಲ ಸರ್ ನಾರಾಯಣ ಶಾಸ್ತ್ರಿಗಳು, ಯಾರು ದೇವಸ್ಥಾನ, ನಮ್ಮ ವೆಂಕಟೇಶ್ವರ ದೇವಸ್ಥಾನ. ಹಾಂ ಅವ್ರ ಮೊಮ್ಮಗ. ಏನಪ್ಪ ನಿಮ್ಮ ತಾತವರು ದೇವರಪ್ಪ, ನಿಜವಾಗ್ಲು ದೇವ್ರ ಬಾಗಿಲು ಹಾಕಿದ್ರು ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು, ಅಂಥ ವ್ಯಕ್ತಿತ್ವ. ಅವ್ರ ಮೊಮ್ಮಗ ನಬ್ಬಪ್ಪ ಕೂತ್ಕೊ, ಚೇರ್ ಕೊಡ. ಸರಿ, ಇನ್ನೊಂದು ಕಡೆ ಇಲ್ಲ, ಇವ್ರು ಯಾರು? ಅದೇ ಕೀರ್ತಿ ಇವರು ಇದ್ದಾರಲ್ಲ, ಅವ್ರ ತಂದೆಯವರು ಇವರು. ಅವರಾದ್ಮೇಲೆ ಇವರು ಇದು ಮಾಡ್ತಾಯಿದ್ರಲ್ಲ. ನಿಜವಾಗ್ಲು ನೀವು ಬಿಡಿ, ನಿಮ್ಮ ತಂದೆಯವ್ರ ಥರನೇ. ಒಂದು ತಲೆ ಚೆನ್ನಾಗಿ ಬದುಕಿದ್ದಕ್ಕೆ ಇಲ್ಲಿವರೆಗೂ ಗೌರವ ಕೊಡ್ತಾರಂತೆ ಜನ, ಒಂದಗಳು ನೋಡ್ದಂಗೆ. ಅದಕ್ಕೆ ನಾವು ಜಾಗರೂಕತೆಯಿಂದ ಇದ್ದರೆ ಮುಂದಿನ ನಮ್ಮ ಜನ್ರೇಷನ್ಗೆ ಏನು ಬಿಟ್ಟು ಹೋಗ್ತೀವಿ ಅಂತ ಗೊತ್ತಾಗುತ್ತೆ. ನೈಸ್ ಅಲ್ವಾ? ಚಟಗಳೆಲ್ಲ ಇರಬೇಕು, ಕಾಲಡೆ ಇರಬೇಕು. ಚಟಗಳು ಕಾಲಡೆ ಇರಬೇಕಂತೆ. ನಿನಗೆ ಬೇಕಾ ಹಿಂಗೆ ತೆಗೆದು ನೋಡು, ಸಿಗರೇಟ್ ಸಿಗ್ಬೇಕಾ, ಎಣ್ಣೆ ಹೊಡಿಬೇಕಾ, ಬೋಂಡ ತಿನ್ಬೇಕಾ, ಇಲ್ಲ ಹಾಗಲಕಾಯಿ ತಿನ್ಬೇಕಾ, ಇಲ್ಲ ಹಣ್ಣು ತಿನ್ಬೇಕು, ನೋಡಿಕೊಂಡು ಅದನ್ನು ಮಾತ್ರ ತೆಕ್ಕೊಂಡು ತಿಂದು ಮತ್ತೆ ಅದ್ರ ಮೇಲೆ ಕಾಲಿಟ್ಕೋಬೇಕಂತೆ. ನೀನು ಮರೆತು ಸುಮ್ಮನೆ ನಿಂತ್ಕೊಂಡಿದ್ರೆ ಅದು ಬಂದು ನಿನ್ನ ತಲೆ ತುಳ್ಕೊಳುತ್ತಂತೆ. ಅದಕ್ಕೆ ನೀನೇ ತುಳ್ಕೊಂಡ್ಬಿಟ್ಟಿರ್ಬೇಕು ಅದನ್ನು ಅಂತ. ಅದಕ್ಕೆ ಹೆಂಗಸಿಗಾಟ ಗಂಡಸಿಗೆ ಚಟ ಇರಬಾರ್ದು ಅಂತ ಗಾದೆ ಮಾಡೋರು. ಬಟ್ ನಮ್ಮಲ್ಲಿ 2 ಪುಸ್ತಕ ಇದೆ ಸರ್. ಸಸಿ ಪ್ರಕಾಶನದವ್ರು 2 ಪುಸ್ತಕ ಕೊಡೋಕೆ ಹೇಳಿದ್ದಾರೆ ನಿಮಗೆ. ನೀವು ಅದನ್ನ ಓದಿದ್ರೆ ಅದು ಓದಿಸ್ಕೊಂಡು ಹೋಗುತ್ತೆ, ನಿಮಗೆ ನಿದ್ದೆ ಕೊಡಲ್ಲ. ಆ ಥರ ಪುಸ್ತಕಗಳು ಇರುತ್ತೆ ಸರ್. ಅದು ಸಾಹಿತ್ಯ ಶಕ್ತಿ, ಅವ್ರು ಬಳಸೋ ಪದಗಳು, ವಿಚಾರ ಖಂಡಿತ ಓದಿಸ್ಕೊಂಡು ಹೋಗುತ್ತೆ. ಇವಾಗ ಎಂತೆಂಥ ಕವಿಗಳಿದ್ದಾರೆ, ನಮ್ಮ ಕುವೆಂಪು ಅವರಾಗಲಿ, ಬೇಂದ್ರೆ ಅವರಾಗಲಿ, ಇವರು ನಮ್ಮ ರವಿ ಬೆಳಗೆರೆ ಅವ್ರದ್ದು ಎಷ್ಟು ಪುಸ್ತಕಗಳನ್ನ ನನ್ನ ಹತ್ರ ತೊಗೊಂಡು ಹೋಗ್ತಾರೆ. ಸರ್ ಇದನ್ನು ಓದ್ಬಿಟ್ಟು ತಂದು ಕೊಡ್ತೀನಿ ಸರ್. ಓದಿಲ್ವಾ ಇನ್ನು? 5 ಸರಿ ಓದಿದ್ದೀನಿ ಸರ್. ಆ ಶಕ್ತಿ ಇರುತ್ತೆ ಸರ್ ಬರವಣಿಗೆ, ಖಂಡಿತ ಇದೆ. ಇವರು ಇಬ್ರು ನಮ್ಮ ಸ್ನೇಹಿತರು ಬರ್ದಿರೋದು. ರಾಘವೇಂದ್ರ CV ಅಂತ, ದೇವರ ಬಿಕ್ಕಳಿಕೆಗಳು ಅಂತ ಪುಸ್ತಕದ ಹೆಸರು. ಇನ್ನೊಬ್ರು ಸಂದೀಪ್ ಈಶಾನ್ಯ ಅಂತ, ಅಂಜಲಿಗೆ ಬರೆದ ಪದ್ಯಗಳು ಅಂತ. ರೀಸೆಂಟ್ ಆಗಿ ರಿಲೀಸ್ ಆಗಿ 1 ವಾರ ಆಗಿದೆ ಅಷ್ಟೇ ಪುಸ್ತಕ ಇರೋದು. ಇದೆರಡು. ಥ್ಯಾಂಕ್ ಯು ವೀಕ್ಷಕರೇ. ಸಂದೀಪ್ ಈಶಾನ್ಯ, ರಾಘವೇಂದ್ರ CV ನೋಡಿ ಸರ್, ದೇವರ ಬಿಕ್ಕಳಿಕೆಗಳು. ನಾವು ಅಂತ ಬಿಕ್ಕಳಿಸಿ ಯಾರೋ ನೆನೆಸ್ಕೋತವ್ರು ನಿನ್ನ ಅಂತ. ಹೌದು, ನಮಗೆ ಇಷ್ಟ ಐತೆ ಅಂದರೆ 64 ಜೀವರಾಶಿ ಕೊಟ್ಟಿನ ನೆನೆಸ್ಕೊಳ್ಳುತ್ತೆ ದೇವ್ರನ್ನ. ಅವ್ರು ಎಷ್ಟು ಸರಿ ಬಿಕ್ಕಳಿಸ್ಬೇಕು. ಚೆನ್ನಾಗಿದೆ ಟೈಟ್ಲ್, ಅದನ್ನೋ ನಂಗೆ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿದೆ. ರಾಘವೇಂದ್ರ ಸರ್ ನಮಸ್ಕಾರ. ನಮಗಾಗಿ ಈ ಸಂಗ್ರಹ ಕೊಟ್ಟಿದ್ದೀರಿ. ಇದರಲ್ಲಿ ಏನೇನು ಸಿಗುತ್ತೋ ನನಗೆ ಗೊತ್ತಿಲ್ಲ, ಮುಂದಿನ ನನ್ನ ನಡೆಯಲ್ಲಿ ಜೀವನದಲ್ಲಿ ಬಳಸ್ಕೊತೀನಿ. ಥ್ಯಾಂಕ್ ಯು. ಅಂಜಲಿಗೆ ಬರದೆ ಪದ್ಯಗಳು. ಯಾರೋ ಅವ್ರ ಪ್ರೀತಿ ಪಾತ್ರ ಇರಬೇಕು. ಪ್ರೀತಿ ಪಾತ್ರ ಅಂತಿದ್ದಂಗೆ ಲವ್ವರು ಹೆಂಡ್ತಿ ಅಂತಲ್ಲ, ಮಕ್ಳಿಗೂ ಆಗ್ಬೋದು, ತಾಯಿಗೂ ಆಗ್ಬೋದು. ಸಂದೀಪ್ ಈಶಾನ್ಯ ಓದ್ತೀನಿ ಸರ್ ನಾನು. ಥ್ಯಾಂಕ್ ಯು. ಅದ್ರ ಜೊತೆಗೆ ಸಸಿ ಪ್ರಕಾಶನವರು ನಿಮಗೆ ಚೂರು ಕಾಫಿ ಕುಡಿತಾ ಓದ್ಲಿ ಅಂತ ಕಾಫಿಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಕಳಿಸಿದ್ದಾರೆ. ಯಾರು ಸರ್ ಇದು? ಕಾಫಿ ಪ್ರಿಯರು ಅಂತ. ಸಸಿ ಪ್ರಕಾಶನ. ಸಸಿ ಪ್ರಕಾಶನ. ಇದರ ಸವಿನ ಸವಿತೀನಿ. ತುಂಬ ಥ್ಯಾಂಕ್ಸ್. ಹೇಳಿದೆ ಬೇಡ ಇದೆಲ್ಲ, ಕವರ್ ಕೊಟ್ಬಿಡಿ ಅಂದೆ, ಕೇಳಿದ್ರ? ಕೀರ್ತಿ ENT ಅಂತ ಮೆಸೇಜ್ ಮಾಡಿದ್ರೆ 20% ಡಿಸ್ಕೌಂಟ್ ಇದೆ ಸಸಿ ಪ್ರಕಾಶನದಲ್ಲಿ ಯಾವುದೇ ಪುಸ್ತಕ ತಗೊಂಡ್ರು. ಸರ್ ಈಗ 1 ವರ್ಡ್ ಆನ್ಸರ್ಸ್ ಅಂತ ಸರ್, ಒಂದೇ ವರ್ಡಲ್ಲಿ ಆನ್ಸರ್ ಮಾಡಬೇಕು. ಜೀವನ, ಎಲ್ಲರೂ ಓದಬೇಕಾದ ಪುಸ್ತಕ. ಪ್ರೀತಿ, ತ್ಯಾಗದ ವಸ್ತು. ಪ್ರೇಮ, ಅನಿವಾರ್ಯತೆ ಇದ್ದರೆ, ಅವಶ್ಯಕತೆ ಇದ್ದರೆ. ಸಂಸಾರ, ಸುಮ್ಮನಿದ್ರೆ ಸಂಸಾರ, ಎಗರಾಡಿದ್ರೆ ನಿಸ್ಸಾರ. ಸಿನಿಮಾ, ನಿರ್ದೇಶಕರ ಕನಸು. ನಾಟಕ, ತೆರೆ ಮೇಲಿದ್ದರೆ, ವೇದಿಕೆ ಮೇಲಿದ್ದರೆ ಚಂದ. ಕಲಾವಿದ, ಪೂರ್ವ ಜನ್ಮದ ಪುಣ್ಯ ಸರ್. ದೇವರು ಕೊಟ್ಟವರ, ಅದರಿಂದ ದೇವರು ಆಗ್ಬೋದು, ಆಡಿಯನ್ಸ್ ಮನಸ್ಸಲ್ಲಿ ದೇವನೂ ಆಗ್ಬೋದು. ಹೆಂಡತಿ ಸರ್, ಗಂಡ ಗದ್ಯ, ಹೆಂಡತಿ ಪದ್ಯ, ಮಕ್ಕಳು ರಗಳೆ. ಇನ್ನೊಂದು ಹೇಳ್ಬೋದಾ? ಹೆಂಡತಿಗೆ ಗಂಡ ಆಧಾರ್ ಕಾರ್ಡು, ಗಂಡ ಹೆಂಡತಿಗೆ ರೇಷನ್ ಕಾರ್ಡು, ಮಗು ಇವರಿಬ್ಬರಿಗೂ ಪ್ರಮೋಷನ್. ಮೋಸ, ನಾಶನ, ಸುಳ್ಳು, ದರಿದ್ರ. ದೊಡ್ಡವ್ರು ಹೇಳಿರೋದು. ಇವೆರಡನ್ನು ಬಳಸ್ದಲೇ ಜೀವನ ಮಾಡ್ಕೊಂಡಿದ್ರೆ ಸೂಪರ್ ಆಗಿರುತ್ತೆ. ಭೂಷಣ. ಹೌದು ಸರ್, ಯಾರೂ ಸಹಜ ಅಲ್ಲ, ಹಿಂಗೆ ನಡೆದು ಹೋಗ್ತದೆ. ತಲೆ ಹೋಗುವಂಥ ಸುಳ್ಳುಗಳು ಹೇಳ್ಬಾರ್ದು. ನೈಸ್. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಸರ್ ನೀವು? 25ನೇ ವರ್ಷ ನಡೀತಾ ಇದೆ ಸರ್. ಆದರೂ ಲೇಟಾಗಿ ಮದುವೆ ಅದೇ ಅನಿಸ್ತು. ಆಮೇಲೆ
ಬೆಂಗಳೂರಿಗೆ ಬಂದಾಗಲೂ ಅನ್ನಿಸ್ತು ಈಗಿನ ಪರಿಸ್ಥಿತಿ ಲೇಟಾಗಿ ಬಂದುಬಿಟ್ಟೆ ನಾನು ಅಂತ. ನನಗಿಂಥ ಮಹಾತ್ಮರೆಲ್ಲ ಸಿಗ್ತಾರೆ ನಮಗೆ ಅಂತ ಗೊತ್ತಿಲ್ಲ. ಈ ಸುಖ ಸಂಸಾರಕ್ಕೆ ಸೂತ್ರ ಏನು ನಿಮ್ಮ ಪ್ರಕಾರ? ಸುಮ್ಮನೆ ಇರ್ಬೇಕು ಸರ್. ಸುಖ ಸಂಸಾರಕ್ಕೆ ಸೂತ್ರ ಸುಮ್ಮನೆ ಇರಬೇಕು, ನಡ್ಕೊಂಡು ಹೋಗ್ತಾ ಇರ್ತದೆ. ಆಮೇಲೆ ಅದಕ್ಕೆ ಪರ್ಯಾಯವಾಗಿ ಹೇಳೋದಾದರೆ ಹೊಂದಿಕೆ ಇದ್ದರೆ ಜೀವನ, ಒದಕೆ ಇದ್ದರೆ ನಿಂದೆ, ಒದಕೆ ಇದ್ದರೆ ನಿಂದೆ ಅಷ್ಟೇ. ಹೊಂದಿಕೆ ಇದ್ದರೆ ಸಂಸಾರ. ಆಯ್ತು ಬಿಡಪ್ಪ, ಆಯ್ತು ನಿಜ, ಇಲ್ಲ ಆಯ್ತಮ್ಮ ಹೋಗಿ ಆಯ್ತಮ್ಮ ನಿನ್ನಂಗೆ ಆಗಲಿ, ಮುಗ್ದೋಯ್ತು. ಅದರಿಂದ ನಾವು ಏನು ಕಳ್ಕೊಂಡಿಲ್ಲ, ಒಪ್ಕೊಂಡಿದ್ದೀವಿ ಅಷ್ಟೇ, ಕಟ್ಕೊಂಡಿಲ್ವಾ ಅದಕ್ಕೆ ಒಪ್ಕೋಬೇಕು ಹೇಳಿದ್ದಿಲ್ಲ. ಅವರು ಅಷ್ಟೇ. ಹೆಣ್ಮಕ್ಳಿಗೆ ಏನಕ್ಕೆ ತಾಳಿ ಕೊರ್ಲಕ್ಕೆ ಕಟ್ಟೋದು? ಕೈ ಕಟ್ಬೋದಾಗಿತ್ತು, ಇಲ್ಲ ಸೊಂಟಕ್ಕೆ ಕಟ್ಬೋದಾಗಿತ್ತು, ಕಾಲಿಗೆ ಕೊಟ್ಬಿಡೋದು, ಕೈಗೆ ಕೊಟ್ಬಿಡ್ಬೋದಿತ್ತು. ಕಷ್ಟ ಸುಖಗಳು ಈ ಪರಿಸ್ಥಿತಿ ಸಂಸಾರದಲ್ಲಿ ಏನೇ ಕುತ್ತಿಗೆವರೆಗೂ ಬರಲಿ ತಾಳ್ಬೇಕು ನೀವು ಅಂತ. ಅದನ್ನೇ ಮಠದಲ್ಲಿ ಬಳಸಿದ್ದು. ಹೆಣ್ಣಕ್ಕಾದರೆ ಸಂಸಾರ, ಹೆಂಚಕ್ಕಾದರೆ ದೋಸೆ, ಯೋಚನೆ ಮಾಡಿ. ನೈಸ್. ಈ ನಾಲ್ಗೆ ಬಿಗಿ ಹಿಡಿದು ಮಾತಾಡುವಂತಾರಲ್ಲ, ಯಾಕೆ ಸರ್? ಸರ್ ಅದು ನಾನು ನಮ್ಮ ಗುರುಗಳನ್ನ ಕೇಳಿದೆ ಒಂದು ಸರಿ, ಏನು ಗುರುಗಳೇ ಈ ಥರ ಹೇಳ್ತಾರಲ್ಲ ಯಾಕೆ? ಇನ್ನು ದೇಹದಲ್ಲಿ ಮಿಕ್ಕಿದ ಭಾಗಕ್ಕೆ ಯಾವುದಕ್ಕೂ ಬೆಲೆನೇ ಇಲ್ವಾ, ಇಲ್ಲ ಕಂಟ್ರೋಲ್ ಇಲ್ವಾ ಹಾಗೆ ಅಂತ. ಮನುಷ್ಯ ಎಷ್ಟೇ ತೂಕ ಇರಲಿ, ಎಷ್ಟೇ ಹೈಟ್ ಇರಲಿ, ಅವನ ಒಳಗಡೆ ತೂಕ ಅಳಿಯೋದು ಅವ್ನ ನಾಲ್ಗೆ ಅಂತೆ. ನಾಲ್ಗೆ ಬಿಗಿ ಹಿಡಿದು ಮಾತಾಡು ಅಂತ ಎಲ್ಲರೂ ಹೇಳ್ತಾರೆ. ಏನಕ್ಕೆ ಅಂತ, ಒಳಗಡೆ ಅವನೇನಿದ್ದಾನೆ ಅದನ್ನು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ. ಅದಕ್ಕೆ ಸುಳ್ಳು ಹೇಳೋದು ಬರೋಲ್ಲ. ಸುಳ್ಳು ಹೇಳಿದಾಗ ಏನಂತಾರೆ ಜನ, ನಿನ್ನ ನಾಲ್ಗೆನೋ ಕೆರನೋ ಅಂತಾರೆ. ಪರಮಾತ್ಮ ಧನುರಾಕಾರ ಇದು ನಾಲ್ಗೆ, 3 ಇಂಚಿನ ನಾಲ್ಗೆ, 130 kg ಇರೋ ದೇಹದ ತೂಕ ಅಳಿತದೆ ಅಂದರೆ ಏನು ಶಕ್ತಿ ಇರ್ಬೋದು ಅದಕ್ಕೆ. ನಾನು ಕೇಳಿದೆ ಏನು ಗುರುಗಳು ಹಿಂಗಂತೀರಿ ಅಂತ. ನೋಡಿ, ನಾಲ್ಗೆ ಥರ ಇರ್ಬೇಕು ಮನುಷ್ಯ. ಯಾಕೆ? ದೇಹ ಅವನಿಗೆ ಬೇರೆಯವ್ರು ಇವನು ಒಳಗಡೆ ಏನು ಜಾತಿ ಅಂತ ಹೇಳೋದು, ಹೊರಗಡೆ ನೀನು ವಿಭೂತಿನೋ ಕುಂಕುಮನೋ ನಾಮನೋ ಏನು ಇಲ್ವೋ ಒಣಗೆ, ಅದು ಬೇರೆ ಪ್ರಶ್ನೆ. ಕೆಲವರು ನೋಡಿದ್ರೆ ಹೇಳ್ಬೋದು ಇವರು ಹಿಂಗೆ. ಒಳಗಡೆ ಏನು ಜಾತಿ ಅವನು, ಮನುಷ್ಯ ಜಾತಿ ಇಲ್ಲ ಅವನ ಇಲ್ವಾ ಅಂತ ಹೇಳೋದು ಅವ್ನು ನಾಲ್ಗೆ ಅಂತ. ಅದಕ್ಕೆ ನಾನು ಅಪ್ಲಿಕೇಶನಲ್ಲಿ ಜಾತಿ ಅಂತ ಇದ್ದರೆ ಏನೂ ಬರೋದಿಲ್ಲ, ನಾಲ್ಗೆ ಅಂತ ಬರೆದಿದ್ದೆ. ಮನುಷ್ಯನ ನೀತಿ ಮುಖ್ಯ, ಜಾತಿ ಏನಕ್ಕೆ ರೀ? ದೊಡ್ಡ ದೊಡ್ಡ ಮಹಾತ್ಮರೆಲ್ಲ ಜಾತಿ ನೋಡೋ ಕವನಗಳು ಬರೆದ್ರು. ವಾಲ್ಮೀಕಿ ಅಂತ ದೊಡ್ಡ ದರೋಡೆಕೋರರು ರಾಮಾಯಣ ಬರೀತಾರೆ ಅಂದರೆ ಇದಕ್ಕೆಲ್ಲ ಸಂಸ್ಕಾರ ಅಲ್ವ ಮುಖ್ಯ. ಹಾಗೆ ನಾಲ್ಗೆ ಬಿಗಿ ಹಿಡಿದು ಮಾತಾಡು ಯಾಕೆ ಅಂತ. ಬಾಯಿನಲ್ಲಿ 32 ಜನ ರಾಕ್ಷಸರಿದ್ದಾರೆ, ಹಲ್ಲುಗಳು. ಅವ್ರು ಇವಾಗ ನೀವು ಚೌಚೌ ಕೊಟ್ಟರೆ ಅಗಿತಾರೆ, ಮೈಸೂರು ಪಾಕ್ ಕೊಟ್ಟರು ಅಗಿತಾರೆ. ಅವ್ರಿಗೆ ಅಷ್ಟೇ ಗೊತ್ತಿರೋದು, ಅಗದು ಒಳಗಡೆ ಕಳಿಸೋದು, ಅಷ್ಟೇ ಅವ್ರ ಕೆಲಸ. ಇಡೀ ದಿನ ಯಾರ ಕೈಗೂ ಸಿಗ್ದಂಗೆ ಓಡಾಡುತ್ತಲ್ಲ ಸರ್ ನಾಲ್ಗೆ. ನೋಡಿ, 32 ಜನ ರಾಕ್ಷಸರವರೇ, ಒಬ್ಬರ ಕೈಗೂ ಸಿಗಲ್ಲ ದಿನ, ಇಡೀ ದಿನ ಹಿಂಗೆ ಮಾತಾಡ್ತಾ ಇರುತ್ತೆ. ಅಷ್ಟು ಜೋಪಾನವಾಗಿರ್ಬೇಕು ಮನುಷ್ಯ. ನಾಲ್ಗೆ ಒಂದು ಬಿಗಿ ಇದ್ದರೆ ಚಿಕ್ಕ ಒಂದು ಮಾತಿಂದ ಇವನಿಂದ ಯೋಗ್ಯನ ಅನ್ನಿಸ್ಬಿಡುತ್ತೆ. ಯಾವುದೋ ನೋಡಿ, ಏನ್ರಿ ಅದು ನಾನು ಹೇಳಿದ್ದಲ್ಲ, ಇದೇ ನಾಲ್ಗೆ ಹೇಳಿದ್ದೆ. ಗಂಟೆ ಪಂಚಲೋಹದ್ದಾಗಲಿ ಬಂಗಾರದ್ದಾಗಲಿ ಎಷ್ಟೇ ದೊಡ್ಡದಾಗಿರಲಿ, ನಾಲ್ಗೆ ಇಲ್ಲ ಅಂದ್ರೆ ಸೌಂಡ್ ಮಾಡಲ್ಲ ಜನ. ನಾಲ್ಗೆ ಬೇಕೇ ಬೇಕು ಗಂಟೆಗೆ. ಸೊ ಹಾಗೆ ದೇಹಕ್ಕೆ ಗಂಟೆ ಇದು. ನೀನು ಹೆಂಗೆ ಮಾತಾಡ್ತೀಯ ಅದ್ರ ಮೇಲೆ ನೀನು ಟ್ರೀಟ್ ಮಾಡ್ತಾರೆ ಜನ. ಅಯ್ಯ ಅಂದರೆ ಸ್ವರ್ಗ, ಲವ್ ಅಂದರೆ ನರಕ ಅಂತ ಅವರೇ ಹೇಳ್ಬಿಟ್ಟೋದು. ಅದಕ್ಕೆ ನಾಲ್ಗೆ ಬಿಗಿ ಹಿಡಿದು ಮಾತಾಡ್ಬೇಕು ಮನುಷ್ಯ. ಕೈ ಬಿಗಿ ಹಿಡಿ, ಕೈ ಹೊಡಿಯೋಕೆ ಹೋದಾಗ ಹಿಡಿಬೋದು ನೀನು ಬೇರೆ. ಇದನ್ನು ಬಿಗಿಯಾಗಿ ಇಟ್ಕೊಂಡ್ಬಿಟ್ರೆ ಜಗತ್ತಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ಬೋದು ಸರ್. ನೈಸ್. ಮನುಷ್ಯ ಏನಾದರೂ ಗೆಲ್ಲಬೇಕು ಅಂದರೆ ಏನು ಮಾಡ್ಬೇಕು ನಿಮ್ಮ ಪ್ರಕಾರ? ಅವನನ್ನು ಅವ್ನು ಗೆಲ್ಲಬೇಕು ಫಸ್ಟು. ತನ್ನ ತಾನರಿತರ ಯೋಗ ಅಂತ ದಾಸರು ಹೇಳಿರೋದು. ನನ್ನ ಕೆಪಾಸಿಟಿ ಏನೋ. ಕೀರ್ತಿ ಅವರು ಒಳ್ಳೆ ಸ್ವಿಮ್ಮರ್, ಅವ್ರ ಜೊತೆಲಿ ಈಜ್ಬೋದಾ ನಾನು? ನಮ್ಮ ಕ್ಯಾಮ್ರಾಮನ್ ಒಳ್ಳೆ ರನ್ನರು, ಅವನ ಜೊತೆಲಿ ಹೊಡ್ಬೋದಾ? ಆಗುತ್ತಾ ಇಲ್ವಾ? ಇವರು ಒಳ್ಳೆ ಮಾತುಗಾರರು, ಅವ್ರ ಜೊತೆ ಮಾತಾಡಿ ತಿಳ್ಕೊಂಡಿದ್ದೀನ? ಇಲ್ಲ ಇವರು ಒಳ್ಳೆ ಕುಸ್ತಿಪಟು, ಇನ್ನೊಂದು ಕ್ಯಾಮ್ರಾಮನ್ನು, ಅವ್ರ ಜೊತೆಲಿ ಕುಸ್ತಿ ಆಡೋ ಯೋಗ್ಯತೆ ಇದೆಯಾ ಅಂತ ನಾನು ತಿಳ್ಕೊಬೇಕಂತೆ ಫಸ್ಟ್. ತನ್ನನ್ನು ತಾನು ಅರಿತರೆ ಯೋಗ ನಮ್ಮ ಹಿಂದೆನೇ ಇರುತ್ತಂತೆ. ಆಗಲ್ಲ. ಇವಾಗ ಯಾರೋ ಸಂಗೀತಗಾರರು ಬಂದರು, ಇಲ್ಲ ಜಯಸಿದ್ದವರು, ಜಾನಕಿಯಮ್ಮ ಬಂದಿದ್ರು ಒಂದು ಸರಿ ಅರ್ಶಿನಕುಂಟೆ ದೇವಸ್ಥಾನದಲ್ಲಿ. ನೋಡಿ ಸರ್, ಯಾರೋ ತಬ್ಲಿ ಸ್ಟಿಕ್ಕಿಲ್ಲ, ಯಾರೋ ಒಬ್ಬರನ್ನ ಕರ್ಕೊಂಬಂದ್ಬಿಟ್ಟವ್ರೆ. ಅವ್ರ ಬ್ಯಾಗ್ ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ, ತಬಲ ತಂದಿದ್ದಾರೆ. ನನ್ನ ಕಣ್ಣು ನನ್ನ ಶ್ರುತಿ ಹೇಳ್ತಾ ಇದೆ, ಅವ್ರಿಗೆ ಬೇಜಾರಾಗ್ತಾ ಇದೆ. ನನಗೆ ಗೊತ್ತಾಗ್ಬಿಡ್ತು ಬೇರೆಯವ್ರು ಬಂದಿದ್ದಾರೆ ಅಂತ. ಪಕ್ಕವಾದ್ಯಗಳು ಅಂದರೆ ನೀವೇನು ಹಾಡ್ತೀರಿ ಅಂತ ನಮಗೆ ಗೊತ್ತಿರಬೇಕು. ಅವರು ಪಕ್ಕವಾದ್ಯ, ಬೇರೆಯವ್ರನ್ನ ಹಾಕೊಂಡ್ಬಿಟ್ರೆ ಪಕ್ಕವಾದ್ಯ ಆಗ್ಬಿಡ್ತದೆ, ಕಚೇರಿ ಆಗಲ್ಲ. ಅವಾಗ ಸುಮ್ಮನೆ ರುಬ್ತಾ ಇರ್ತಾರೆ, ಸಾಹಿತ್ಯ ಕೇಳಿಸಲ್ಲ ಆಚೆಗೆ, ಸಾಹಿತ್ಯ ಜೊತೆಲಿ ಹೋಗಲ್ಲ. ಮುಂದೆ ಇವರೇನು ಸಂಗತಿ ಆಡ್ತಾರೆ ಅಂತ ಗೊತ್ತಿರಲ್ಲ. ಇದಕ್ಕೆ ಸೆಟ್ಟು ಅನ್ನೋದು, ತಂಡ ಅನ್ನೋದು ಇದಕ್ಕೆ. ಅವತ್ತು ಬಂದಿದ್ದಾರೆ ಪಾಪ, ಅವ್ರು ನುಡಿಸ್ತಾವ್ರೆ, ಒಂದೊಂದು ಕಂಡು ಒಂದೊಂದು ಶ್ರುತಿ ಇದೆ ತಬಲ. ಅವ್ರ ಪಾಪ ಇರ್ಸು ಮುರ್ಸಾಗ್ತಾ ಇದೆ, ಹಿಂಗೆ ಆಡ್ತಾ ಇದ್ದಾರೆ. ಗೊತ್ತಾಗಿಲ್ಲ ಅವತ್ತು, ಆ ಥರ ಆಗ್ಬಿಡ್ತಿದ್ದು ಒಂದೊಂದು ಸರಿ. ಅದಕ್ಕೆ ನಾವು ಏನು ಮಾಡ್ತೀವಿ ನಾವು, ನನಗೆ ಗೊತ್ತಿದೆಯಾ ಇದು ಸರ್? ಕೂತ್ಕೊಂಡು ಕೇಳ್ತೀನಿ ಸರ್, ತಾಳ ಹಾಕ್ತೀನಿ ಸರ್, ನನ್ನ ಕಾನ್ಫಿಡೆನ್ಸ್ ಇದೆ. ನೀವು ಯಾವ ಜಾತಿ ತಾಳ, ಅದು 7 ತಾಳಗಳಲ್ಲಿ 5 ಜಾತಿ ಯಾವುದನ್ನು ಹಾಡಿ ನಾನು ಹಾಕ್ತೀನಿ ಅನ್ಬೇಕು, ಗೊತ್ತಿರಬೇಕದು. ಇಲ್ವಾ ಸುಮ್ಮನೆ ಕೂತ್ಕೊಂಡು ಕೇಳಬೇಕು, ಕಳ್ಕೊಳ್ಳೋದೇನು ನೀನು? ಎಸ್ ಪಿ ಅವರು ಏನ್ರಿ ಯಾರೋದು, ಏನು ಅವ್ರು ಆಡೋದು, ನಮ್ಮ ಅಣ್ಣನ ಮಗ ಆಡ್ತಾನೆ, ನೀನು ಕೇಳಬೇಕು ನೀನು ಅಂದರೆ ಏನು ಸರ್ ಅದು ಅರ್ಥ? ಕೆಲವರು ಹಂಗೆ ಇಂಡಸ್ಟ್ರಿಲೊಬ್ಬರು ಇದೇ ಥರ ಮಾತಾಡಿ ಸ್ಟುಡಿಯೋ ಒಳಗೆ ನೆಕ್ಸ್ಟ್ ಅವ್ರು ಪಿಕ್ಚರ್ಗಳಿಗೆ ಆಡಿಸ್ಲಿಲ್ಲ. ಅವ್ರು ಯಾರು ಅಂತ ಬೇಡ, ಬಂದವರು ಚೆನ್ನಾಗಿ ಹಾಡಿದಿರಿ, ಏನ್ರಿ ಎಸ್ ಪಿ ಆಡ್ದಂಗೆ. ಅವ್ರು ಇನ್ನೇನು ಹಾಡ್ತಾರೆ ರೀ, ಅವರು ಇಷ್ಟೇ ಆಡೋದು, ಇಷ್ಟೇ. ಇದನ್ನು ಯಾರೋ ಹೋಗಿ ಹೇಳಿದ್ರು ಹಿಂಗಂತ ಇದ್ದಾರೆ ಅಂತ. ನೆಕ್ಸ್ಟ್ ಯಾವ ಸಿನಿಮಾಗೂ ಇಲ್ಲ. ಬೇಕಿತ್ತ ನಿನಗದು? ಅವ್ರ ಘನತೆ ಏನು? ಅದಕ್ಕೆ ಹೇಳಕ್ಕೆ ಬಂದೆ, ತನ್ನ ತಾನರಿತರ ಯೋಗ ಅಂತ. ಫಸ್ಟ್ ನಾವು ನಮ್ಮನ್ನು ಅರ್ಥ ಮಾಡ್ಕೋಬೇಕು. ನನ್ನ ಕೈಲಿ ಇದಾಗುತ್ತಾ? ಈ ತಂಡದಲ್ಲಿ ಸೇರಿದ್ರೆ ನಾನು ಚೆನ್ನಾಗಿರ್ತೀನ? ಈ ಮನುಷ್ಯ ನನಗೆ ಜಲ್ಲಾಗ್ತಾನ ಇಲ್ವಾ? ಇಲ್ಲ ನಾನೇ ಹೊಂದ್ಕೊಳಕ್ಕಾಗತ್ತಾ ಇಲ್ವಾ? ಗೊತ್ತಿದ್ರೆ ಯೋಗ ನಮ್ಮ ಹಿಂದೆ ಇರುತ್ತಂತೆ.
ಇಲ್ಲಿ ಬಂದು ಕೂತ್ಕೊಂಡ್ರೆ ಏಯ್ ಈ ಜಾಗ ಅಲ್ಲ ನೀನು ಈ ಕಡೆ ಬಾ ಅಂತ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಮನುಷ್ಯನಿಗೆ ಅದೃಷ್ಟ ಇದ್ದು ಯೋಗನೂ ಇರಬೇಕು ಅಂತಾರಲ್ಲ, ಇದೇ ಉದ್ದೇಶ. ನೀನು ಎಲ್ಲಿ ಬೇಕೋ ಕರ್ಕೊಂಡೋಗಿ ಸೇರಿಸತ್ತದು ಆ ಜಾಗಕ್ಕೆ. ಸರ್ ಎರಡರಲ್ಲಿ ಒಂದು ಹೇಳ್ತೀರಾ? ಹಾಂ ಸರ್, 2 ಆಪ್ಷನ್ ಕೊಡ್ತೀವಿ. 2ರಲ್ಲಿ 1. ಹಣ ದೊಡ್ಡದ, ಗುಣ ದೊಡ್ಡದ? ಅವ್ರವ್ರಿಗೆ ಅದೇ ದೊಡ್ಡದು ಸರ್, ಅಷ್ಟೇ. ಮಾನ ದೊಡ್ಡದ, ಅನುಮಾನ ದೊಡ್ಡದ? ಸರ್, ಮಾನ ಇಲ್ದೋ ಜೊತೆಗೆ ಇರ್ಬೋದು, ಮಾನವಂತನಲ್ಲ ಇವನೊಂದು ಸಂಪಾದನೆ ಮಾಡ್ಬೋದು. ಅನುಮಾನ ಇರೋ ಜೊತೆಗೆ ಇರೋಕ್ಕಾಗಲ್ಲ, ಅನುಮಾನನೇ ದೊಡ್ಡದು. ಬೀಚಿ ಒಂದು ಕಡೆ ಬರ್ದಿದ್ದಾರೆ, ಮುಂದಿನ ಬಾಗ್ಲಿಂದ ಅನುಮಾನ ಬಂದರೆ ಹಿಂದಿನ ಬಾಗ್ಲಿಂದ ಅನುರಾಗ ಹೊರಟೋಗುತ್ತಂತೆ. ಖಂಡಿತ ಒಳ್ಳೆ ಮಾತು. ಅವರೇ ರಾಜಕೀಯದ ಬಗ್ಗೆ ಒಂದು ಮಾತು ಹೇಳಿದ್ದಾರೆ, ರಾಜಕೀಯನ ಒಂದು ಪದದಲ್ಲಿ ಉತ್ತರಿಸಿ ಅಂತ. ಥೋ ಥೋ ಅಷ್ಟೇ. ನೋಡಿ ಸರ್, ಎಷ್ಟು ಅರ್ಥ ಇದೆ, ಒಂದೇ ಅಕ್ಷರ. ಅದು ಹಂಗೆ ನಡೀತಾ ಇದೆ. ಇನ್ನೆಂಥ ಜ್ಞಾನ ಇರಬೇಕು ಅವ್ರಿಗೆ. ಮನೆ ಮುಖ್ಯನಾ, ಮನಸ್ಸು ಮುಖ್ಯನಾ? ಮನವೇ ಮಂದಿರ, ಜ್ಞಾನ ದೇಗುಲ. ಮನಸ್ಸೇ ಮುಖ್ಯ. ಮನಸ್ಸು ದೊಡ್ಡದಾಗಿದ್ದರೆ, ಒಂದು ಉದಾಹರಣೆ ಹೇಳ್ತೀನಿ. ಒಂದು ಧ್ಯಾನ ಮಂದಿರ, ಒಂದು ದೇವಸ್ಥಾನದಲ್ಲ ಯಾವುದೋ ಮಠದಲ್ಲಿ 5,000 ಜನ ಧ್ಯಾನ ಮಾಡೋ ಮಂದಿರ. ಇನ್ನೊಬ್ಬನ ಬಂದರೆ ಆಚೆ ನಿಂತ್ಕೋಬೇಕಾ? ಮನಸ್ಸಲ್ಲಿ ಕೋಟಿ ಜನ ಬೇಕಾದ್ರೆ ಕೂರಿಸ್ಕೋಬೋದು. ಮನಸ್ಸಲ್ಲಿ ಕೋಟಿ ಜನ ಬೇಕಾದ್ರೆ ಕೂರಿಸ್ಕೋಬೋದು. ಎಷ್ಟು ಕೋಟಿ ಜನ ಬೇಕಾದ್ರೂ ಬಂದು ಕೂತ್ಕೋಬೋದು. ದೇವ್ರು ಕಟ್ಟಿರೋ ಮನೆ ಸರ್ ಇದು. ಇದನ್ನೇ ಸಂಜೀವ್ ಕಿತ್ತದಲ್ಲಿ ಬರ್ದಿದ್ದು ನಾನು. ಹವ್ಯಾಸ ಮುಖ್ಯನಾ, ಅಭ್ಯಾಸ ಮುಖ್ಯನಾ? ಸರ್, ಅಭ್ಯಾಸಗಳಿರಬೇಕು, ಹವ್ಯಾಸಗಳು ಕಡಿಮೆ ಇರಬೇಕು. ಅಭ್ಯಾಸನೇ ಮುಖ್ಯ. ಕಳ್ತನ ಮಾಡೋಕ್ಕೂ ಹೇಳಿದ್ದೆ ನಾನು, ಒಂದಿನಕ್ಕೆ ಬರೋದಲ್ಲ ಅದು. ನಿರಂತರವಾಗಿ ಅಭ್ಯಾಸ ಇದ್ರೇ ಸಿಗೋದು. ಸಂಗೀತ ಆಗಲಿ, ಇದಾಗಲಿ, ಗಂಧರ್ವ ವಿದ್ಯೆಗಳಿವೆಲ್ಲ ಅದ್ರ ಜೊತೆಲಿ ಓಡ್ತಾ ಇರ್ಬೇಕು ನಾವು, ಇಲ್ಲಾಂದ್ರೆ ಸಿಗಲ್ಲ ಕೈಗೆ. ಹಠನ ಚಟನ? ಹಠ ಇರಬೇಕು ಮನುಷ್ಯರಿಗೆ, ಒಳ್ಳೇದಾಗಿರ್ಬೇಕು. ರೈಟರ್ ನಾಣಿನ, ಆ್ಯಕ್ಟರ್ ನಾಣಿನ? ಇನ್ನೂ ಏನೂ ಆಗಿಲ್ಲ ಅಂದ್ಕೊಂಡಿದ್ದೀನಿ ನಾನು. ಕಲಿಯುಗ ಇದು, ಕಲಿತಾನೇ ಇದ್ದೀನಿ. ತಿಳುವಳಿಕೆ ವರನ, ಶಾಪನ ಸರ್? ದಡ್ರ ಗುಂಪಲ್ಲಿ ಶಾಪ, ಜಾಂಡ್ರ ಗುಂಪಲ್ಲಿ ವರ. ನೈಸ್. ಇವ್ರಿಗೆ ಅರ್ಥ ಆಗಲ್ಲ, ಏನೋ ಬಗಳ್ತಾವನೆ ಅಂತಾರೆ. ಅಲ್ಲಿ ಹೇಳಿದಾಗ ಒಳ್ಳೆ ವಿಚಾರ ಹೇಳ್ದೆ. ಯಾರಪ್ಪ ನಿಮ್ಮ ಗುರುಗಳು? ಹೇಳಿದೆ ಒಂದ್ಸರಿ ಚಾನಲಲ್ಲಿ ಗುರು ಶಿಷ್ಯ ಅಂತ ಕೂರಿಸ್ಬಿಟ್ಟಿದ್ರು ನಮ್ಮನ್ನು. ಯಶ್ ಅವರು ಮತ್ತು ಶಶಾಂಕ್ ಸರು, ನಾನು, ಗುರು ಪ್ರಸಾದ್ ಅವರು, ಇನ್ನೊಂದು ಯಾರೋ 2-3 ಜೋಡಿ. ಆವಾಗ ಗುರು ಬಗ್ಗೆ ಏನು ಹೇಳ್ತೀರಿ ನೀವು? ಎಲ್ಲರೂ ಕತ್ತಲಿಂದ ಬೆಳಗ್ಗೆ ಕರ್ಕೊಂಬರೋಣ, ಅಜ್ಞಾನದಿಂದ ಜ್ಞಾನ ಕೊಡೋನು ಅಂತ ಎಲ್ಲ ಹೇಳೋದು. ನನಗನ್ಸಿದ್ದ ಅವತ್ತು ಹಿಂದಗಡೆ ಸ್ಕ್ರೀನಲ್ಲಿ ಹಿಂಗೆ ಬ್ಯಾಕ್ಗ್ರೌಂಡಲ್ಲಿ ಅಕ್ಷರಮಾಲೆ ಹಾಕಿದ್ರಲ್ಲ ಸ್ಕ್ರೀನ್ ಮೇಲೆ, ಅಮ್ಮ ಅವ್ರಿಗೂ. ಅದು ನೋಡಿದೆ, ನನ್ನ ಗುರುಗಳು ಹೇಳಿದರು. ಅದು ನೆನಪಾಗಿ, ಒಬ್ಬ ಶಿಷ್ಯನಿಗೆ ಗುರು ಆ ಕಲಿಸಿದ್ರೆ ಅವನ ಪ್ರತಿಭೆ ನೋಡಿ ಬೇರೆಯವರು ಅಮ್ಮ ಯಾರು ಶಿಷ್ಯ ನೀವು ಅನ್ಬೇಕಂತೆ. ಅವನು ನಿಜವಾದ ಗುರು. ಗುರುಗೆ ಒಳ್ಳೆ ಶಿಷ್ಯ ಸಿಗೋಕ್ಕೂ ಪುಣ್ಯ ಬೇಕು, ಶಿಷ್ಯನಿಗೆ ಒಳ್ಳೆ ಗುರು ಸಿಗೋಕ್ಕೂ ಪುಣ್ಯ ಬೇಕು. ಖಂಡಿತ. ಬಾಗ್ಲಾಕೋ, ಹೊರಗಡೆನೂ ಬಾಗ್ಲಾಕಿ. ಹೌದಾ? ಹೌದಾ? ಏನಿಲ್ಲ, ವೇಷವಾಟಿಕೆ ಬರ್ತಾ ನೋಡೋದಂಗೆ ನೋಡ್ತಾನಲ್ಲ. ಯಾರು? ಅದೇ ಗೊತ್ತಾ, ಸೆನ್ಸಸ್ಗೆ ಹೋಗ್ತಾರಲ್ಲ, ಬೆಲ್ ಮಾಡಿ ಟಣ್ ಯಾರು ಇರೋದೇ 3 ಜನ ಹೋಗ್ರೋ, ಅದೊಂದು ಮನೆಗೆ ನೀನು ಹೋಗಿ, ನಾನು ಇಲ್ಲಿ ಹೋಗ್ತೀನಿ. ಬೆಲ್ ಹೊಡಿತಿದ್ದಂಗೆ ಈಚೆ ಬಂದು, ಯಾರು ಹಿಡಿದಿರಮ್ಮ ಮನೇಲಿ? ಇನ್ನೂ 2 ಇದ್ದಾರೆ, ಆಮೇಲೆ ಬನ್ನಿ. ಇನ್ನೂ 2 ಇದ್ದಾರೆ, ಆಮೇಲೆ ಬನ್ನಿ. ಅಯ್ಯ ಮೌ, ನಾನು ಗೌರ್ಮೆಂಟ್ ಸೆನ್ಸಸ್ಗೆ ಬಂದಿರೋದು. ಮನೇಲಿ ಯಾರ್ಯಾರು ಇದ್ದೀರ ಗಂಡ ಹೆಂಡತಿ ಮಕ್ಕಳು ಕೇಳಿದ್ದು. ಹಂಗಣ್ಣ, ಏನು ಅಡ್ರೆಸ್ ಇಲ್ಲ ಸರ್ ಅದು? ನಿಮ್ಗೆ ಯಾಕೆ ಬೇಕದು? ಗೊತ್ತಿಲ್ಲ, ನನ್ನ ಊಹೆ. ಈ ಥರದ ಪ್ರಶ್ನೆಗಳು ಬರ್ತವೆ. ಚೆನ್ನಾಗಿದ್ದೀರಾ? ಹ್ಞೂ ಅಂತಾರೆ. ಯಾಕೆ ಚೆನ್ನಾಗಿದ್ದೀರಾ ಅಂತ ಏನು ಹೇಳಬೇಕು? ಜಾಸ್ತಿ ಹೊತ್ತು ಬಿಟ್ಟರೆ ಕುಡಿ ಬಂದುಬಿಡುತ್ತೆ, ಕುಡಿದ್ಬಿಡೋಣ. ಜ್ಯೂಸ? ಹೌದು ಸರ್. ಸರ್, ಒಂದು ಫೈನಲ್ ಕ್ವೆಶನ್ ಸರ್. ಹಾಲನ್ನು ಮುಚ್ಚಿಡದೆ ಬೆಕ್ಕನ್ನು ಕಳ್ಳ ಅನ್ಬೇಡ, ಸಕ್ಕರೆನ ಮುಚ್ಚಿಡದೆ ಇರುವೆನ್ ಕಳ್ಳ ಅನ್ಬೇಡ ಅಂತ ರಘು ನಿಡುವಳ್ಳಿ ಅವರು ಬರೆದಿರೋ ಡೈಲಾಗು. ಅಂದರೆ ಜವಾಬ್ದಾರಿಯಾಗಿರುವಂಥ. ಜವಾಬ್ದಾರಿ ನಿಂದೇ ತಪ್ಪು, ಬೇರೆಯವ್ರ ಮೇಲೆ ಹಾಕಾಗ್ತೀಯ. ಸೊ ಮೋಸದ ವಿಚಾರವಾಗಿ ಮಾತಾಡೋಂಗೆ, ನಿಮ್ಮ ಪ್ರಕಾರ ಮೋಸ ಅಂದರೆ ಏನು ಸರ್? ಗೊತ್ತಿದ್ದು ಮಾಡ್ತಾರಲ್ಲ, ಅದು ಮೋಸ ಸರ್. ಯಾವುದೇ ವಿಚಾರದಲ್ಲಾಗಲಿ ಗೊತ್ತಿಲ್ಲದೆ ಆಗೋಗ್ಬಿಟ್ರೆ ಅವನೇ ಕ್ಷಮೆ ಕೇಳ್ಬಿಡ್ತಾನೆ, ಸಾರಿ ಗೊತ್ತಾಗಿಲ್ಲ ನನಗೆ ಅಂತ. ಈಗ ಗೊತ್ತಿದ್ದು ಮಾಡೋರು ಕ್ಷಮೆ ಕೇಳಲ್ಲ ಅವರು, ಸಾಧಿಸ್ತಾರೆ ಇದೇ ಸರಿ ಅಂತ. ಅದು ಮೋಸ. ಅದು ತಪ್ಪಿಗೂ ಒಂದು ಇದೆ, ಅಂದರೆ ನಿಮಗೆ ಗೊತ್ತಿಲ್ಲದೆ ಆದರೆ ಮಾತ್ರ ಅದು ತಪ್ಪು, ಗೊತ್ತಿದ್ದು ಮಾಡಿದ್ರೆ ಅಪರಾಧ ಅಂತ. ಅದೇ ಕ್ಷಮೆ ಗೊತ್ತಿಲ್ಲದೆ ಮಾಡಿದರೆ ಕ್ಷಮೆ ಕೊಡಬೇಕಂತೆ, ಕ್ಷಮಿಸೋದೇ ರೂಢಿ ಮಾಡ್ಕೋಬಾರ್ದಂತೆ. ನಿನ್ನ ವೀಕ್ನೆಸ್ ಅನ್ಕೊತಾರೆ ಅದನ್ನು. ಬಿಡ, ಏನು ಮಾಡಿದ್ರೆ ಕ್ಷಮಿಸ್ತಾರೆ, ಓಲಿ ಬಿಡ, ಇನ್ನು ಮುಂದೆ ಹಿಂಗೆ ಮಾಡಬೇಡ ಅಂತ ಎಷ್ಟು ಸರಿ ಹೇಳ್ತೀವಿ ಅದನ್ನೇ. ಅವನ ಬುದ್ಧಿ ಕಲಿಯೋದು ಇವಾಗ. ಸರ್, ನನ್ನ ಒಬ್ಬಳೆ ಮಗಳು ಚಿತ್ರಾ ನಾರಾಯಣ್ ಅಂತ, MA ಇನ್ ಮ್ಯೂಸಿಕ್ಕು. ಹಾಡುವ ಬಾಬಾ ನದಿಯಲೆತ್ತರುವುದು ಜಾಗ ಈಗ ಧೀನ್ ತ ತರಗಿಡ ಧೀನ್ ತ ಗಿಡದಾಗ ತರಗಿಡ್ತಾವ್ ಗಿಡದಾಗ ತರಗಿಡ್ತಾವ್ ಗಿಡದಾಗ ತರಗಿಡ್ದ ತರಗಿಡ್ತಾವ್ ತ ತರಗಿಡ್ತಾವ್ ಗಿಡದಾಗ ತರಗಿಡ್ದ ಗಿಡದಾಗ ತರಗಿಡ್ದ ಕುಡಿದ್ರೆ ತಲೆಗಿಡಿತಿದೆ ಕುಡಿದ್ರೆ ತಲೆಗಿಡಿತಿದೆ ಕುಡಿದ್ರೆ ತಲೆ. ಸರ್, ಇದೇನು ಸರ್ ಇದು? ನವಿಲು ಕೋಳಿ ಅವ್ರ ಅಮ್ಮ ತಾನೆ. ಐಡ್ ನೋ ವೆರಿ ವೆಲ್. ಇಲ್ಲಿಗೆ ನಮ್ಮದು ಕಚೇರಿ ಮುಗಿದಿದೆ. ನಮ್ಮದು ಗುರುಗಳಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಎಲ್ಲರಿಗೆ ಬರ್ತಾರೆ. ನಮಸ್ಕಾರ.
ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.